ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ನೋಡಿ, ನಾನಿವತ್ತು ಮೊಳಕೆ ಕಟ್ಟಿದ ಕಾಳಲ್ಲಿ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ನೈಟಲ್ಲೇ ಹೆಸರು ಕಾಳು 1 ಕಪ್ಪು ಹಲಸಂದಿ ಕಾಳು ಎರಡನ್ನೂ ನೆನೆಸ್ಬಿಟ್ಟು ಮೊಳಕೆ ಕಟ್ಕೊಂಡು ಇದರಲ್ಲಿ 2 ಕಪ್ಪಷ್ಟು ನಾನು ತಗೊತಾ ಇದ್ದೀನಿ. ಆಮೇಲೆ ನಾನು ಒಂದು 6 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ರುಬ್ಬೋದಕ್ಕೆ ನಾನು ಮೊಳಕೆ ಕಾಳು, 6 ಮೆಣಸಿನ್ಕಾಯಿ, ಒಂದು ಚಿಕ್ಕ ಪೀಸಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೋಬೇಕು ಫಸ್ಟು. ರುಬ್ಬಿರೋ ಮಸಾಲೆಗೆ ನಾನು ಚಿಕ್ಕದಾಗಿ ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ಆಮೇಲೆ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಕೊಂಡಿರೋ ಬೆಳ್ಳುಳ್ಳಿ, ಆಮೇಲೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಳ್ರಿ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಳ್ಳಿ. ಜಾಸ್ತಿ ತಗೋಬೇಡಿ, ಯಾಕಂದರೆ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ್ರೆ ವಡೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೀರು ತುಂಬ ಜಾಸ್ತಿ ಹಾಕ್ಕೋಬೇಡಿ, ನೋಡಿಕೊಂಡು ಹಾಕ್ಕೊಳ್ಳಿ. ವಡೆ ಕನ್ಸಿಸ್ಟೆನ್ಸಿಗೆ ಬರಬೇಕು. ತುಂಬ ಗಟ್ಟಿನೂ ಕಲಿಸ್ಕೋಬೇಡಿ. ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ವಡೆ ಶೇಪಲ್ಲಿ ಮಾಡಿಕೊಂಡು ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ನಾನು ಒಂದೊಂದೇ ಬಿಡ್ತಾ ಇದ್ದೀನಿ. ತುಂಬ ಬೇಗ ಮಾಡ್ಕೊಂಬಿಡ್ಬೋದು ರೆಸಿಪಿ ಇದು. ತುಂಬ ಹೊತ್ತೇನು ತೊಗೊಳಲ್ಲ. ಮೊಳಕೆ ಮಾತ್ರ ಕಟ್ಟಬೇಕಷ್ಟೇ. ಹೆಸರು ಕಾಳು, ಅಲಸಂದಿ ಕಾಳು. ಹೆಸರು ಕಾಳು, ಅಲಸಂದಿ ಕಾಳು ಮಕ್ಕಳು ತಿನ್ನಲ್ಲ. ಸೊ ಹಾಗಾಗಿ ಈ ಥರ ಒಂದು ರೆಸಿಪಿ ಮಾಡಿಕೊಡಿ. ಈ ಥರ ವಡೆ ಮಾಡಿಕೊಡಿ, ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ, ಮಾಡಿಕೊಡಿ. ಸ್ಪ್ರೌಟ್ಸ್ ತುಂಬ ಒಳ್ಳೇದಲ್ವಾ ಮಕ್ಕಳಿಗೆ, ಎಲ್ರಿಗೂ ಒಳ್ಳೆಯದೇ. ಸೊ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ತುಂಬ ದಪ್ಪ ಬೇಡ, ತುಂಬ ದಪ್ಪ ಹಾಕ್ಕೋಬೇಡಿ ವಡೆಗಳನ್ನ. ಸ್ವಲ್ಪ ಈ ಥರ ಇರಲಿ, ತೆಳ್ಳಕ್ಕಿರಲಿ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಈ ಥರ ಉಂಡೆ ಮಾಡ್ಕೊಳ್ಳಿ, ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡಿಕೊಂಡು ಕೈಯಲ್ಲಿ ಈ ಥರ ತಟ್ಕೋಬೇಕು. ಬಟರ್ ಪೇಪರು ಯೂಸ್ ಮಾಡ್ಬೋದು. ಸೊ ನನಗೆ ಕೈಯಲ್ಲೇ ಕಂಫರ್ಟಬಲ್, ಸೊ ಹಾಗಾಗಿ ನಾನು ಕೈಯಲ್ಲೇ ಈ ಥರ ಮಾಡ್ಕೋತಾ ಇದ್ದೀನಿ. ನೋಡಿ, ವಡೆ ರೆಡಿಯಾಗಿದೆ. ತುಂಬ ರುಚಿಯಾಗಿದೆ. ನೀವು ಮಾಡ್ಕೊಂಡು ತಿನ್ನಿ. ಇಂಗ್ರೀಡಿಯೆಂಟ್ಸ್ ನಾನು ಯಾವ್ಯಾವ ಥರ ಹೇಳಿದ್ದೀನೋ ಅದೇ ಥರನೇ ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಬೇಕಾದ್ರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಯಾವ್ಯಾವ್ದು ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ಹೇಳ್ಬಿಟ್ಟು. ಸಾಸ್ ಜೊತೆ ತಿನ್ಬೋದು, ಚಟ್ನಿ ಜೊತೆ ಬೇಕಾದ್ರೂ ತಿನ್ಬೋದು. ಚಟ್ನಿ ರೆಸಿಪಿ ಬೇಕು ಅಂತಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ಹಾಕಿ, ನಾನು ಚಟ್ನಿ ರೆಸಿಪಿನೂ ಕೊಡ್ತೀನಿ ನಿಮಗೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆದಷ್ಟು ನನ್ನ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.